ಫ್ರೆಶ್ ಮನೆಯಲ್ಲೇ ಮಾಡಿದ ಗಡ್ಬಡ್ ಹೇಗೆ ಕಾಣ್ತಾ ಉಂಟು ನೋಡಿ. ನಮ್ಮ ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಉಂಟು. ನಾನು ಅದಕ್ಕೆ ಒಂದು ಐಡಿಯಾ ಮಾಡಿದೆ. ಅಂಗಡಿಗೆ ಹೋಗಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು 2 ಫ್ಲೇವರ್ ಇದ್ದು ಕಪ್ ಐಸ್ ಕ್ರೀಮ್ ತೊಗೊಂಡು ಬಂದು ಮನೆಯಲ್ಲೇ ಫ್ರೆಶ್ ಗಡ್ಬಡ್ ಮಾಡಿದರೆ ಹೇಗಿರ್ತದೆ? ತುಂಬಾ ಚೆನ್ನಾಗಿ ಬರ್ತದೆ. ಮಕ್ಕಳಿದ್ರಂತೂ ಭಾರಿ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಯಾವ ರೀತಿ ಮಾಡೋದಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮನೆಯಲ್ಲಿ ತುಂಬ ಫ್ರೂಟ್ಸ್ ಇತ್ತು. ನಾನು ಆ ಫ್ರೆಶ್ ಫ್ರೂಟ್ಸನ್ನು ಮಕ್ಕಳಿಗೆ ಕೊಟ್ಟರೆ ಡೈರೆಕ್ಟಾಗಿ ತಿನ್ನೋದಿಲ್ಲ. ಅದಕ್ಕಾಗಿ ಇವತ್ತು ನಾನು ಗಡ್ಬಡ್ ಮಾಡಿ ಮಗುವಿಗೆ ಕೊಡುವ ಅಂಥೇಳಿ. ಇವಳಿಗಂತೂ ಫ್ರೂಟ್ಸ್ ಖಾಲಿ ತಿನ್ನಲಿಕ್ಕೆ ಬೇಡ, ಗಡ್ಬಡಲ್ಲಿ ಮಾಡಿದರೆ ಅದನ್ನು ಖುಷಿ ಪಟ್ಟು ತಿಂತಾಳೆ. ಅಂದರೆ ಐಸ್ ಕ್ರೀಮ್ ಅಂದರೆ ಇವಳಿಗೆ ಭಾರಿ ಇಷ್ಟ ಅಲ್ವಾ? ನಿಂಗೆ ಐಸ್ ಕ್ರೀಮ್ ಇಷ್ಟ ಅಲ್ಲ? ಹಾಂ, ಈಗ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, ಒಂದು ಆ್ಯಪಲನ್ನು ತಗೊಂಡಿದ್ದೇನೆ. ಅದನ್ನು ಅರ್ಧ ಕಟ್ ಮಾಡಿ ಅದನ್ನು ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ನಮಗೆ ಇಲ್ಲಿ ಫ್ರೂಟ್ಸ್ ತುಂಬ ಹಾಕಲಿಕ್ಕಿಲ್ಲ, ಇಷ್ಟು ಸಾಕು. ನೋಡಿ, ಈ ಮಾವಿನ ಹಣ್ಣನ್ನು ಕಟ್ ಮಾಡುವ. ಒಳ್ಳೆ ಹಣ್ಣಾದ ಮಾವಿನ ಹಣ್ಣಿತ್ತು. ಸಿಪ್ಪೆಯನ್ನು ನಾನು ತೆಳುವಾಗಿ ತೆಗಿತೇನೆ. ಅಂದರೆ ತುಂಬ ಹಾಕಲಿಕ್ಕಿಲ್ಲ, ಇದು ಗಡ್ಬಡಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಲಿಕ್ಕೆ. ಸ್ವಲ್ಪ ಫ್ರೂಟ್ಸು, ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಐಸ್ ಕ್ರೀಮ್. ನೋಡಿ, ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನೊಂದು ಪ್ಲೇಟಿಗೆ ಹಾಕುತ್ತೇನೆ. ನೋಡಿ, ಒಂದು 3 ಹಸಿರು ದ್ರಾಕ್ಷಿನ ತೊಗೊಂಡಿದ್ದೇನೆ. ಅದನ್ನು ಚಿಕ್ಕದಾಗಿ ಒಂದು 3 ಪೀಸ್ ಮಾಡ್ತೇನೆ, ಸಾಕು. ನೋಡಿ, ನಾನಿಲ್ಲೊಂದು 7-8 ಕಪ್ ದ್ರಾಕ್ಷಿನ ತಗೊಂಡಿದ್ದೇನೆ. ಇದನ್ನು ಡೈರೆಕ್ಟಾಗಿ ಹಾಕಲಿಕ್ಕಿರೋದು, ಏನು ಕಟ್ ಮಾಡೋದು ಬೇಡ. ನೋಡಿ, ಚಿಕ್ಕ ಸಪೋಟ ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡುವ. ಬೀಜ ಎಲ್ಲ ಇದ್ದರೆ ಅದನ್ನು ತೆಗೆಯುವ. ತೆಳುವಾಗಿ ಕೈಯಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಬಂದರೆ ಹಾಗೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ದಾಳಿಂಬೆ ನೋಡಿ, ತುಂಬ ಕಲರ್ ಇಲ್ಲ, ಇದು ಸ್ವಲ್ಪ ಲೈಟ್ ಇದೆ, ಪರವಾಗಿಲ್ಲ. ಇದನ್ನು ಹಾಗೆ ಬಿಡಿಸುವ. ನೋಡಿ, ದಾಳಿಂಬೆ ತೆಗಿಲಿಕ್ಕೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ಅಂದರೆ ಬೇಗ ಎಲ್ಲ ಬಿಡಿಸಿದ್ರೆ ಉಂಟಲ್ಲ, ಗಡ್ಬಡ್ ಬೇಗ ರೆಡಿ ಆಗ್ತದಲ್ಲ, ಅವಳಿಗೆ ಮತ್ತೆ ಅದನ್ನು ಕೊಡ್ಬೋದು, ತಿನ್ಬೋದು ಅವಳಿಗೆ. ಹಾಗೆಲ್ಲ ನಿನ್ನ ಪ್ಲ್ಯಾನ್? ನಮ್ಮ ಗಡ್ಬಡ್ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇರ್ಬೋದು, ಅದರಲ್ಲಿ ಜಾಸ್ತಿಯಾಗಿ ಹೈಲೈಟ್ ಆಗೋದೇ ಸ್ವಲ್ಪ ಫ್ರೂಟ್ಸ್, ಹಾಗೆಯೇ ಸ್ವಲ್ಪ ಬೇರೆ ಬೇರೆ ಥರದ ಡ್ರೈ ಫ್ರೂಟ್ಸ್. ನಾನಿಲ್ಲಿ ಟೂಟಿ ಫ್ರೂಟಿ ತೊಗೊಂಡಿದ್ದೇನೆ. ಒಂದು 10ರಿಂದ 15 ಗ್ರಾಮ್ ಅಷ್ಟು ಇರ್ಬೋದಾ ಅಂತ ಟೂಟಿ ಫ್ರೂಟಿ. ಹಾಗೆಯೇ ಒಂದು ಸ್ವಲ್ಪ ಕಪ್ಪು ಒಣ ದ್ರಾಕ್ಷಿ. ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 4ರಿಂದ 5 ಬಾದಾಮಿ ಇದೆ ಇದರಲ್ಲಿ. ಹಾಗೆಯೇ ದ್ರಾಕ್ಷಿ, ಇದರಲ್ಲಿ ಒಂದು 20ರಿಂದ 25 ದ್ರಾಕ್ಷಿ ಇದೆ. ಪಂಪ್ಕಿನ್ ಸೀಡ್ಸ್ ಅದೊಂದು 1ರಿಂದ 1.5 ಚಮಚ ಆಗುವಷ್ಟು ಇದೆ ನೋಡಿ. ಹಾಗೆಯೇ ಸನ್ಫ್ಲವರ್ ಸೀಡ್ಸ್, ಅದು ಕೂಡ 1ರಿಂದ 1.5 ಚಮಚ. ಗೋಡಂಬಿ, ಒಂದು 2-3 ಗೋಡಂಬಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಇಷ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ. ನೋಡಿ, ನಾನು ಸ್ವಲ್ಪ ಆ್ಯಪಲನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಸಪೋಟ, ಹಸಿರು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಸ್ವಲ್ಪ ಮ್ಯಾಂಗೋ, ದಾಳಿಂಬೆ. ನೋಡಿ, ಮಾವಿನ ಹಣ್ಣನ್ನೆಲ್ಲ ಸ್ವಲ್ಪ ಹದ ಮಾಡುವ. ಗ್ಯಾಪ್ ಬರೋದು ಬೇಡ, ಎಲ್ಲ ಕಡೆಗೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಲಿ. ನಾನಿಲ್ಲಿ ಪಿಸ್ತಾ ಐಸ್ ಕ್ರೀಮನ್ನು ಹಾಕ್ಕೊಳ್ತೇನೆ. ನಾವು ತೆಗೆದಿಟ್ಟಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳುವ. ಕಪ್ಪು ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ದ್ರಾಕ್ಷಿ, ಟೂಟಿ ಫ್ರೂಟಿ. ಇದರ ಮೇಲ್ಗಡೆ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಳ್ಳುವ. ಇನ್ನೊಂದು ಕಪ್ ಐಸ್ ಕ್ರೀಮನ್ನು ನಾನು ಹಾಕ್ಕೊಳ್ತೇನೆ ಇಲ್ಲಿ. ವೆನಿಲ್ಲಾ ಫ್ಲೇವರ್ ನೋಡಿ, ಫಸ್ಟಿಗೆ ಪಿಸ್ತಾ ಫ್ಲೇವರ್ ಹಾಕ್ಕೊಂಡೆ, ಇವಾಗ ವೆನಿಲ್ಲಾ ಫ್ಲೇವರ್ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಕಲರ್ಫುಲ್ ಆಗಿದ್ದರೆ ನಮ್ಮ ಗಡ್ಬಡ್ ಚೆನ್ನಾಗಿ ಕಾಣ್ತದೆ, ರುಚಿ ಕೂಡ ಜಾಸ್ತಿ ಇರ್ತದೆ. ಇನ್ನಿದರ ಮೇಲುಗಡೆ ಮತ್ತೆ ಸ್ವಲ್ಪ ಆ್ಯಪಲ್, ಹಾಗೆಯೇ ಸಪೋಟ, ಕಪ್ಪು ದ್ರಾಕ್ಷಿ, ದಾಳಿಂಬೆ, ಮ್ಯಾಂಗೋ. ನೋಡಿ, ವೆನಿಲಾ ಹಾಕಿ ಆಯಿತು. ಮತ್ತು ನಾನು ಪಿಸ್ತಾ ಐಸ್ ಕ್ರೀಮನ್ನು ಹಾಕ್ಕೊಳ್ತೇನೆ. ಡ್ರೈ ಫ್ರೂಟ್ಸನ್ನು ಮತ್ತೆ ಹಾಕ್ಕೊಳ್ತೇನೆ. ಇನ್ನಿದರ ಮೇಲ್ಗಡೆ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಳ್ಳುವ.
ಫೈನಲ್ ಆಗಿ 2 ಐಸ್ ಕ್ರೀಮನ್ನು ಮತ್ತೆ ಹಾಕೊಳ್ಳುವ. ಇಲ್ಲಿ ನಾನು ವೆನಿಲ್ಲ ಮತ್ತು ಈ ಪಿಸ್ತಾವನ್ನು ತಗೊಂಡಿರುವಂಥದ್ದು, ಎರಡನ್ನು ಮೇಲ್ಗಡೆ ಹಾಕ್ತೇನೆ. ನೋಡಿ ಐಸ್ ಕ್ರೀಮ್ ಎಲ್ಲ ಹಾಕಿ ಆಯಿತು. ಇದರ ಮೇಲ್ಗಡೆ ನಾನಿಲ್ಲಿ ಟೂಟಿ ಫ್ರೂಟಿಯನ್ನು ಹಾಕ್ಕೊಳ್ತೇನೆ. ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತದೆ ನೋಡಿ. ಫೈನಲ್ಲಾಗಿ ಇದರ ಮೇಲ್ಗಡೆ ಒಂದು ಕಪ್ಪು ದ್ರಾಕ್ಷಿನ ಇಟ್ಟು ಬಿಟ್ಟರೆ ಅಲ್ಲಿಗೆ ನಮ್ಮ ಗಡ್ಬಡ್ ರೆಡಿ ಆಯಿತು ನೋಡಿ. ಫ್ರೆಶ್ ಮನೆಯಲ್ಲೇ ಮಾಡಿದ ಗಡ್ಬಡ್ ಹೇಗೆ ಕಾಣ್ತಾ ಉಂಟು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಗಡ್ಬಡನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಕೊಟ್ಟಿದ್ದೇನೆ. ತುಂಬಾ ಚೆನ್ನಾಗಿ ಬರ್ತದೆ, ಕಲರ್ಫುಲ್ಲಾಗಿ ಕಾಣ್ತದೆ. ನಿಮ್ಮ ಮನೆಯಲ್ಲಿ ಫ್ರೆಶ್ ಈ ಫ್ರೂಟ್ಸ್ ಎಲ್ಲ ಇದ್ದರೆ ನೀವು ಈ ಥರ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈ ಥರ ನಮ್ಮ ಮನೇಲಿ ಮಕ್ಕಳಿದ್ರಂತೂ ಭಾರಿ ಇಷ್ಟಪಟ್ಟು ತಿಂತಾರೆ. ನೋಡಿ ಹೇಗಾಗಿದೆ. ಹಾಂ ನೋಡಿ, ಲೈಕ್ ಆಗಿದೆ ಅಂತ ಹೇಳ್ತಿದ್ದಾಳೆ ಅವಳು ನಮ್ಮ ಭಾಷೆಯಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗಾದರೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.